ಫೈನಲಿ ನಾವು ರೀಚ್ ಆಗಿದ್ದೀವಿ ಕೊರಗಜ್ಜ ಸ್ವಾಮಿ ದೇವಸ್ಥಾನದ ಹತ್ರ. ಗಾಯ್ಸ್, ಬೇಗ ಬೇಗ ದೇವಸ್ಥಾನಕ್ಕೆ ಹೋಗೋದಕ್ಕೋಸ್ಕರ ಇವರೆಲ್ಲ ರೆಡಿ ಆಗ್ತಾಯಿದ್ರು. ಎಲ್ಲರೂ ರೆಡಿ ಆಗ್ತಿದ್ರು ಪಟ ಅಂತ. ನನಗಂತೂ ಇವ್ರಿಗೆ ಹಾಯ್ ಮಾಡಿ ಅಂತ ಹೇಳಿ ಕೂಡ ಸಾಕಾಗೋಯ್ತು. ಬಿಕಾಸ್ ಆಫ್ ರಾತ್ರಿ ಎಲ್ಲ ಬಸ್ಸಲ್ಲಿ ಚೆನ್ನಾಗಿ ಡ್ಯಾನ್ಸ್ ಆಡಿದರು, ಅದಕ್ಕೆ ಯಾರೂ ಹಾಯ್ ಮಾಡಲಿಲ್ಲ. ನಮ್ಮ ದೊಡ್ಡಪ್ಪ ಏನು ತುಂಬ ಚೆನ್ನಾಗಿ ತಲೆ ಬಾಚ್ಕೊಂತ ಇದ್ದಾರೆ. ನೋಡಿ, ಇವರಿನ್ನ ಎಲ್ಲ ರೆಡಿ ಆಗ್ತಾವ್ರೆ. ಇವಾಗ ಇವಳಿನ್ನ ರೆಡಿ ಆಗಿಲ್ಲ, ಮಾತಾಡ್ತಾವಳೆ. ನಮ್ಮಮ್ಮ ರೆಡಿ ಆಗೈತೆ. ಇವಳು ನೋಡಿ ಫೇರ್ ಆ್ಯಂಡ್ ಲವ್ಲಿ ಹಾಕಂತವಳೆ. ನಮ್ಮ ಅಕ್ಕ ನೋಡಿ ಮಕ್ಕನೇ ಮುಚ್ಕೊಂಡ್ಬಿಟ್ಲು. ಗಂಡು ಮಕ್ಳು ರೆಡಿ ಆಗಿದ್ದಾಯ್ತು ಗಾಯ್ಸ್. ಈಗೇನಿದ್ರು ಇವನ್ನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡೋಗೋದು ಅಷ್ಟೇ ಒಂದೇ ಬಾಕಿ. ನಮ್ಮದು ಬಸ್ಸು ಇಲ್ಲೇ ನಿಂತಿದೆ ಗಾಯ್ಸ್. ಫೈನಲಿ ರೀಚ್ಡ್ ಕೊರಗಜ್ಜ ಟೆಂಪಲ್. ಶ್ರೀ ಕೊರಗಜ್ಜ ದೈವದ ಆದಿಸ್ಥಳ. ಸೊ ಫೈನಲಿ ದೇವಸ್ಥಾನ ನೋಡಿದ್ದೆಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಆಯಿತು. ಹಾಗೆಯೇ ಎಲ್ಲರೂ ಹೋಗ್ದವರೆಲ್ಲ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಎಲ್ಲರೂ ಕೂಡ ತಗೊಂಡು, ಹಾಗೆ ಅಲ್ಲಿಂದ ಹೊಟ್ಮೇಲೆ ಹೊಟ್ಟೆ ಹಸಿತಿತ್ತು ಅಂತೇಳಿ ನಮ್ಮ ಅಣ್ಣರು ಚಿತ್ರಾನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಮುರುಡೇಶ್ವರ ರೀಚ್ ಆಗಿಲ್ಲ, ಹೊಟ್ಟೆ ಊಟ ಆಗಿಲ್ಲ, ಇನ್ನೇನು ನಮಗಂತೂ ಸುತ್ತ ರಾತ್ರಿ ಎಲ್ಲ ಕುಳಿತುಕೊಂಡು ಸಾಕಾಗಿದೆ. ಈಗ ನೋಡಿ ಗಾಯ್ಸ್ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡ್ತಾರೆ. ನಾವಿನ್ನ ಮುರುಡೇಶ್ವರನ ರೀಚ್ ಆಗಿಲ್ಲ. ಬಂದಿರೋ ಹಲಸಿನೆಲ್ಲ ತಗೊಂಬಂದು ನಮ್ಮ ಆಂಟಿ ಈಗ ಡೊಮ್ಯಾಲಿಶ್ ಮಾಡ್ತೈತೆ. ಡೆಮಲಿಶ ಈಗ ಎಲ್ಲರೂ ತಿನ್ನೋದೆ ಬಾಕಿ. ಹಲಸಿನ ಚೆನ್ನಾಗೈತಾ? ಯಾಕಂಟಿ ಹಲಸಿನ ನಮ್ಗೆ ಯಾರಿಗೂ ಕೊಡಲ್ವಾ? ನಿಂಬೆ ಹಣ್ಣು ಹಿಂಡೆ ಚಿತ್ರಾನ್ನಕ್ಕೆ ಅಂತಂದ್ರೆ ಅದ್ರೊಳಗಿರೋ ಬೀಜ ಎಲ್ಲ ಹಾಕ್ತಾವಳೆ. ಚಿತ್ರಾನ್ನ ನಮಗೆ ಸಿಕ್ಕಿ ಹಂಗಂಗೆ ಕಹಿ ಆಗ್ಬಿಡ್ಲಿ ಅಂತ ಇವಳು. ಅನ್ನ ಮಾಡಿ ಅಂತಂತಂದ್ರೆ ಅನ್ನ ಮಾಡ್ರಿ ಅಂತಂತಂದ್ರೆ ನಮ್ಮ ಅತ್ತೆ ನೋಡಿ ಗಾಯ್ಸ್ ಹೆಂಗ್ ಆಡ್ತಾ ಐತೆ. ಇಲ್ಲೆಲ್ಲ ಊಟ ಆಗ್ತಲೆ, ಇವರೆಲ್ಲ ಊಟಕ್ಕೋಸ್ಕರ ಕಾಯ್ತಾವ್ರೆ. ಬರೀ ಭಾಷಣ ಹೊಡಿಯೋದೇ ಆಗೋಗೈತೆ. ಏನ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಜಲ್ ಮಾಡತ್ತೆ, ಹೊಟ್ಟೆ ಹಸ್ತಿತ್ತು ಹೋಗ್ತಾ ಐತಲ್ಲಿ. ಬೇಯಿಸು ಚೆನ್ನಾಗಿ. ಇಬ್ರಿಗೆ ಅಡ್ಗೆ ಮಾಡ್ರಿ ಅಂತಂತಂದ್ರೆ ಇವ್ರಿಬ್ರು ಉಯ್ದಾಡ್ತಾವ್ರೆ ನೋಡಿ ಗಾಯ್ಸ್, ಜಗಳ ಆಡ್ತಾವ್ರೆ ನೋಡಿ ಗಾಯ್ಸ್, ಹಿಂಗ್ ಜಗಳ ಆಡ್ತಾವ್ರೆ. ಹೋಗೋಣ ಬರ್ರೋ ಅಂತಂದ್ರೆ ಎಣ್ಣೆ ಇಲ್ಲೇ ಎಲ್ಲ ನಿಂತ್ಕೊಂಡ್ ಬಿಟ್ಟಿದಾರೆ. ಇವತ್ತು ಹೋದಂಗೆ ನಾವು